ಹಾಯ್ ಶುಭೋದಯ ಎಲ್ಲರಿಗೂ. ಇವತ್ತು 3ನೇ ದಿನದ ಬ್ಲಾಗ್ನ ನಾನು ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ನನ್ನ ದೊಡ್ಡ ಮಗಳು ಇನ್ನೂ ಮಲಗಿದ್ಲು. ಅವಳು ರಾತ್ರಿನೇ ಕೇಳಿದ್ಲು, ಮಮ್ಮಿ ಉಪ್ಪಿಟ್ಟು ಅಂತ. ಹಾಗಾಗಿ ಸಿಂಪಲಾಗಿ ತರಕಾರಿ ಉಪ್ಪಿಟ್ಟು ಮಾಡ್ಕೊಡೋಣ ಅಂದ್ಬಿಟ್ಟು ತರಕಾರಿ ಎಲ್ಲ ಹಾಕಿ ಅವ್ರಿಗೂ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ಮತ್ತು ಹೆಲ್ದಿಯಾಗೂ ಇರುತ್ತೆ ಅಂದ್ಬಿಟ್ಟು ಅವಳು ಆರಾಮಾಗಿ ಕೂತ್ಕೊಂಡು ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ಲು. ಈ ಕಡೆ ನಾವು ಎಲ್ಲ ಮೂವರು ಫ್ರೆಶ್ ಅಪ್ ಆಗಿ ಇವತ್ತು ನೆನ್ನೆ ಅಂತ ಅವಳನ್ನ ಸ್ಕೂಲಿಗೆ ಕಳಿಸಿಲ್ಲ, ಇವತ್ತಾದರೂ ಕಳಿಸೋಣ ಅಂದ್ಬಿಟ್ಟು ಬೇಗನೆ ಟಿಫನ್ ಮಾಡಿಕೊಟ್ಟು ಅವಳನ್ನೂ ರೆಡಿ ಮಾಡಿ ನಾವು ರೆಡಿಯಾಗಿ ಹಾಗೆ ಹೊರಗಡೆ ತರಕಾರಿ ಬಂದಿತ್ತು, ತರಕಾರಿ ತೊಗೊಂಡು ಅವಳನ್ನ ಸ್ಕೂಲಿಗೆ ಬಿಟ್ಟು ಮತ್ತೆ ಬಂದು ಸ್ವಲ್ಪ ಬಟ್ಟೆ ಇತ್ತಲ್ಲ ನಿನ್ನೆ ಎಲ್ಲ ರೆಸ್ಟ್ ಮಾಡಿದ್ದೇ ಆಯಿತು. ಹಾಗಾಗಿ ಇವತ್ತಿರೋ ಕೆಲಸ ಆದರೂ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನೆನ್ನೆ ಹಾಕಿದ ಬಟ್ಟೆ ಎಲ್ಲ ಇವತ್ತು ಮಡಿಚಿಟ್ಟು ಇವತ್ತಿಗೆ ಇನ್ನೂ ಸ್ವಲ್ಪ ಬಟ್ಟೆನ ಮಿಷಿನ್ಗೆ ಹಾಕಿ ಅಡುಗೆ ಏನಾದರೂ ಮಾಡ್ಕೊಳ್ಳೋಣ ಅಂತ ಯೋಚನೆ ಮಾಡ್ಕೊಂಡು ತರಕಾರಿ ಬಿಡಿಸ್ಕೊಂಡು ಕೂತಿದ್ದೆ. ನಮ್ಮ ಶಾರುಖ್ ತಲೆಗೆ ಸ್ನಾನ ಮಾಡಿಸಿದ್ರಿಂದ ಅವಳ ಸ್ವಲ್ಪ ಬೇಗನೆ ಮಲ್ಕೊಬಿಟ್ಲು. ಆಮೇಲೆ ಅವಳು ಮಲ್ಗ್ತಾ ಇದ್ದಂಗೆ ಹೋಗಿ ಪುನರ್ವಿಂಗ್ ಕರ್ಕೊಂಬಂದು ಆಮೇಲೆ ಎಲ್ಲರೂ ರೆಸ್ಟ್ ಮಾಡಿ ಆಮೇಲೆ ಸಂಜೆ ಆಗ್ತಾ ಅವಳಿಗೆ ಬರೆಯೋಕ್ಕೆ ಸ್ವಲ್ಪ ಹೇಳ್ಕೊಡೋಣ ಅಂದ್ಬಿಟ್ಟು ABCD ಬರೆಯೋದು ಪ್ರಾಕ್ಟೀಸ್ ಮಾಡ್ತಾಯಿದ್ದೆ. ಆಮೇಲೆ ಇವತ್ತು ಹಸ್ಬೆಂಡ್ ಬರ್ತೀನಿ ಅಂತ ಹೇಳಿದ್ರು, ಹಾಗಾಗಿ ಬ್ರೇಕ್ಫಾಸ್ಟ್ ಸೀರೀಸಲ್ಲಿ ಟೊಮೆಟೊ ಬಾತ್ ಒಂದು ಉಳ್ಕೊಂಡಿತ್ತು. ಹಾಗಾಗಿ ಮಧ್ಯಾಹ್ನಕ್ಕೇ ಮಾಡಿಬಿಟ್ಟು ಮಕ್ಳಿಗೆ ಸ್ವಲ್ಪ ಪಪ್ಪಾಯ ಫ್ರೂಟ್ ಕಟ್ ಮಾಡಿಕೊಟ್ಟು ಹಸ್ಬೆಂಡ್ಗೆ ಇಷ್ಟ ಆಗೋ ಥರ ಉಪ್ಸಾರು ಮತ್ತು ಹಸಿ ಕಾಳು ಹಾಕ್ಬಿಟ್ಟು ಉಪ್ಸಾರು ಮಾಡಿ ರೈಸ್ ಮಾಡಿ ಇಟ್ಟಿದ್ದೆ. ಹಸ್ಬೆಂಡ್ ಬಂದಿದ ತಕ್ಷಣವೇ ಅವ್ರ ಜೊತೆ ಸೇರಿಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ದೆ ಆಯಿತು. ಇವತ್ತೆಲ್ಲ ಇದಾಗಿತ್ತು ಇವತ್ತಿನ ಮಿನಿ ಬ್ಲಾಗ್.